ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿರೋ ವಿಡಿಯೋನ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಏನಂದರೆ ನನ್ನ ಸ್ಯಾರಿ ಕಲೆಕ್ಷನ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ 2-3 ವಿಡಿಯೋದಲ್ಲಿ ನಾನು ಸ್ಯಾರಿ ವೇರ್ ಮಾಡಿದ್ದೆ. ಸೊ ಆ ಸ್ಯಾರಿ ಎಲ್ಲ ಅವ್ರು ತುಂಬ ಇಷ್ಟ ಆಗಿ ನಿಮ್ಮ ಸ್ಯಾರಿ ಕಲೆಕ್ಷನ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಅವ್ರಿಗೋಸ್ಕರ ಇವತ್ತು ನನ್ನ ಹತ್ರ ಯಾವ್ಯಾವ ಥರ ಡಿಸೈನ್ ಸ್ಯಾರೀಸ್ ಇದೆ ಮತ್ತು ಯಾವ್ಯಾವ ಕಲರ್ ಇದೆ ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರಾ ವಿಡಿಯೋ ನೋಡಿ. ನಿಮಗೆ ಯಾವ ಕಲರ್ ಇಷ್ಟ ಆಯಿತು, ಯಾವ ಸ್ಯಾರಿ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 12 ಗಂಟೆ ಆಗಿದೆ. ಸೊ ಮಧ್ಯಾಹ್ನದ ಅಡಿಗೆ ಏನೂ ಮಾಡ್ತಾಯಿಲ್ಲ. ಒಂದು ಸ್ವಲ್ಪ ಬಸ್ಸಾರಿತ್ತು, ರಾತ್ರಿ ಬಸ್ಸಾರು ಮಾಡಿದ್ದೆ. ಸೊ ಅದಕ್ಕೆ ಅನ್ನ ಮಾಡ್ಕೊಂಡು ಅನ್ಕೊತಾ ಇದ್ದೀನಿ. ಇನ್ನೂ ಮಕ್ಕಳೆಲ್ಲ ಆಟ ಆಡೋಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಮಾಡೋಣ ಅಂಥೇಳಿ. ಸೊ ಹಾಗೆ ಅವ್ರು ಬರೋಕ್ಕೆ ಮುಂಚೆ ವಿಡಿಯೋ ಮಾಡ್ಕೊಳ್ಳೋಣ. ಮನೇಲಿ ಯಾರು ಇಲ್ವಲ್ಲ, ಸ್ವಲ್ಪ ಸೈಲೆಂಟಾಗಿರುತ್ತೆ. ಮಕ್ಕಳ ಜೊತೆ ಮಾಡಿದ್ರೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾರೆ. ಮತ್ತು ಹಾಗೆ ಇವತ್ತು ಮಕ್ಕಳು ಸ್ಕೂಲ್ ಇಲ್ಲ, ರಜೆ ಇರೋದ್ರಿಂದ ಮನೆಯಲ್ಲೇ ಇದ್ದಾರೆ. ಸೊ ಇವಾಗ ನಾನು ರೂಮ್ಗೆ ಬಂದಿದ್ದೀನಿ. ಸೊ ಈ ಬೀರು ಅಲ್ಲೇ ನನ್ನ ಸ್ಯಾರೀಸ್ ಇರೋದು. ಚಪಾತಿನ ಸೊ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಕೇಳಿದ್ದೀನಿ ಅವಾಗೇನೆ ಅಡುಗೆ ಮಾಡಲ ಅಂದರೆ ಬೇಡ ಅಂದರು. ಇವಾಗ ನೋಡಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಚಪಾತಿ ಮಾಡು ಅಂತ ಇದ್ದಾರೆ. ಅವ್ರು ಚಪಾತಿ ಮಾಡಿ ಕೊಟ್ಟು ಬಂದು ಆಮೇಲೆ ಮತ್ತೆ ನಾನು ನನ್ನ ಸ್ಯಾರಿ ಕಲೆಕ್ಷನ್ ಮಾಡ್ತೀನಿ ಫ್ರೆಂಡ್ಸ್, ಓಕೆನಾ? ಸಾರಿ, ಮತ್ತೆ ಸಿಗ್ತೀನಿ. ಏನು ಚಪಾತಿ ಮಾಡಬೇಕಪ್ಪ? ಚಪಾತಿಗೇನು? ಹಾಂ, ಮೊಟ್ಟೆನಾ? ಎಗ್ ಬುಜ್ಜಿ ತರಿಸು, ಮಾಡ್ಕೊ. ನೋಡಿ ಪೂಜೆ ಆಗಿದೆ. ಸಿಜ್ಜು ಇವತ್ತು ಸಿಜ್ಜುಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಸಿಜ್ಜು. ಸೊ ನಮ್ಮ ಯಜಮಾನ್ರಿಗೆ ಇವಾಗ ಅಡುಗೆ ಮಾಡಬೇಕು. ಅಡುಗೆ ಮಾಡಿಬಿಡ್ತೀನಿ. ಅಡುಗೆ ಮಾಡಿ ಮತ್ತೆ ಸ್ಯಾರಿ ಕಲೆಕ್ಷನ್ ಮಾಡ್ತೀನಿ ಫ್ರೆಂಡ್ಸ್. ಇವ್ರು ಹಿಂಗೆ ಯಾವಾಗೂ ಅಷ್ಟೇ ವಿಡಿಯೋ ಮಾಡ್ತೀನಿ ಅಂದರೆ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಹಾಂ, ಏನು ಕೊಡಬೇಕು? ಹಾಂ, ಕೊಡ್ತೀನಿ. ಸರಿ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ, ಓಕೆನಾ? ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಹೇಗೆ ಗುಜ್ಜಿ ಮಾಡ್ತಾ ಇದ್ದಾರೆ. ಸೊ ನಾನು ಚಪಾತಿ ಹಿಟ್ಟು ಕಲಿಸಿದ್ದೀನಿ, ಕತ್ತಿಡಬೇಕು, ಹೆಂಚಿಟ್ಟಿದ್ದೀನಿ. ಸೊ ಎಗ್ ಗುಜ್ಜಿ ಏನೇನು ಹಾಕಿದ್ದಾರೆ ಅಂದರೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಪೆಪ್ಪರ್ ಪೌಡರ್, ಮೊಟ್ಟೆ ಹೊಡಿತಾರೆ. ಇಷ್ಟೇ ಎಗ್ ಬುಜ್ಜಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾರೆ. ಇವಾಗ ಚಪಾತಿ ಮಾಡೋಣ. ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಎಗ್ ಬುಜ್ಜಿ. ನೀವೆಲ್ಲ ಏನು ಮಾಡಿದ್ದೀರಾ ಮಧ್ಯಾಹ್ನದ ಊಟಕ್ಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಬೇಗ ಚಪಾತಿ ತೀಡಿ ಹಾಕ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನಾನು ನಮ್ಮ ಯಜಮಾನ್ರು ಇಬ್ಬರು ಸೇರಿ ಚಪಾತಿ ಮತ್ತು ಎಗ್ ಬುಜ್ಜಿ ಮಾಡ್ತಾಯಿದ್ದೀನಿ. ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪೂಜೆ ಎಲ್ಲ ಆದಮೇಲೆ ನಮ್ಮ ಯಜಮಾನ್ರು ಬಂದಿದ್ದರು ಫ್ರೆಂಡ್ಸ್. ನಾನು ಕೇಳಿದೆ ಅಡುಗೆ ಏನಾದರೂ ಮಾಡಬೇಕಾ ಅಂತ. ಬೇಡ, ನಾನು ಈಚೆ ಕಡೆ ತಿನ್ಕೊತೀನಿ ಕುಷ್ಕ ಅಂತ ಹೇಳಿದ್ರೆ, ಸರಿ ಅಂತ ಹೇಳ್ಬಿಟ್ಟು ನಾನು ಸ್ಯಾರಿ ಕಲೆಕ್ಷನ್ ಮಾಡೋಣ ಅಂತ ರೂಮಿಗೆ ಬಂದಮೇಲೆ ನನಗೆ ಅಡುಗೆ ಮಾಡಿಕೊಡು ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಇವಾಗ ಬೇಡ ಅಂತ ಹೇಳಿದ್ರಲ್ಲ, ಮತ್ತೆ ಇವಾಗ ಹೇಳ್ತಾ ಇದ್ದೀರಾ ಅಂದರೆ, ಇಲ್ಲ ನಮ್ಗೆ ಬೇಕು ಇವಾಗ ಚಪಾತಿ ಮತ್ತು ಎಗ್ ಬುಜ್ಜಿ ಮಾಡು ಅಂತ ಹೇಳಿದ್ರು. ಸರಿ ಅಂತೇಳಿ ನೀವೇ ನೋಡಿದ್ರಲ್ಲ, ಬಂದು ಇವಾಗ ನಾನು ಹಸಿಟ್ಟೆಲ್ಲ ಕಲಿಸ್ಕೊತಾ ಇದ್ದೀನಿ. ಸೊ ಟೈಮ್ ಆಗಿರೋದ್ರಿಂದ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಎಗ್ ಬುಜ್ಜಿನ ಅವರೇ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತೇಳಿ ಏನೇನು ಬೇಕೋ ಎಲ್ಲ ಕೊಟ್ಟೆ, ಅವರೇ ಕಟ್ ಮಾಡಿಕೊಟ್ರು. ಸೊ ಆ ಕಡೆ ಅವರು ಎಗ್ ಬುಜ್ಜಿ ಮಾಡ್ತಾ ಇದ್ದಾರೆ, ಈ ಕಡೆ ನಾನು ಚಪಾತಿ ಮಾಡ್ತಾ ಇದ್ದೀನಿ.
ಸೊ ಯಾವಾಗೂ ಹಂಗೆ ಫ್ರೆಂಡ್ಸ್, ನಮ್ಮ ಮನೇಲಿ ನಮ್ಮ ಯಜಮಾನ್ರು ಮಕ್ಕಳು ಯಾರು ಸಪೋರ್ಟ್ ಮಾಡಲ್ಲ ನನ್ನ ವಿಡಿಯೋಗೆ. ಅವ್ರು ಇಲ್ದಿದ್ದಾಗ ಕ್ಲೀನಾಗಿ ಮಾಡ್ಕೊತೀನಿ, ಅವ್ರಿದ್ದಾಗ ಏನು ಸಪೋರ್ಟ್ ಮಾಡಲ್ಲ, ಬೈತಾರೆ. ಸೊ ಅವರಿದ್ದಾಗ ಏನು ಮಾಡೋಕ್ಕೂ ಆಗಲ್ಲ, ರಿಕ್ವೆಸ್ಟ್ ಮಾಡ್ಕೊಬೇಕು. ಸೊ ನಾನು ವಿಡಿಯೋ ಮಾಡ್ಕೊತೀನಿ, ನನಗೆ ಹೆಲ್ಪ್ ಮಾಡಿ ಅಂತ. ಅವ್ರ ಮೂಡ್ ಏನಾದರೂ ಚೆನ್ನಾಗಿದ್ದರೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಒಂಚೂರು ಮೂಡ್ ಇಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನು ಎಷ್ಟೇ ಬೇಡ್ಕೊಂಡ್ರೇನು ಏನು ಮಾಡಿದ್ರೇನು ಮಕ್ಕಳು ಅಷ್ಟೇ, ನಮ್ಮ ಯಜಮಾನ್ರು ಅಷ್ಟೇ ಸಪೋರ್ಟ್ ಮಾಡಲ್ಲ. ಸೊ ಹಾಗಾಗಿ ನಾನು ಏನು ಕೇಳಲ್ಲ, ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡೋದಕ್ಕೆ ನೋಡ್ತೀನಿ. ಹಾಗಿಲ್ಲ ಅಂದಮೇಲೆ ಸುಮ್ಮನೆ ಬಿಟ್ಬಿಡ್ತೀನಿ. ಈಚೆ ಕಡೆ ಹೋದರೆ ಮತ್ತು ಎಲ್ಲಾದರೂ ಹೋದಾಗ ವಿಡಿಯೋ ಎಲ್ಲ ಮಾಡೋಕ್ಕೆ ಬಿಡಲ್ಲ ನಮ್ಮ ಯಜಮಾನ್ರು. ಇಲ್ಲೆಲ್ಲ ವಿಡಿಯೋ ಮಾಡಬೇಡ ಹಾಗೆ ಹೀಗೆ ಅಂತಾರೆ. ಸೊ ಅದಕ್ಕೆ ಆಲ್ಮೋಸ್ಟ್ ನಾನು ರೆಸಿಪಿ ಮತ್ತು ಮನೆಯಲ್ಲಿರೋ ನನಗೆ ಗೊತ್ತಿರೋ ಅಂಥವು ಮಾತ್ರ ಶೇರ್ ಮಾಡ್ಕೊತೀನಿ. ಸೊ ಎಲ್ಲಾದರೂ ಟ್ರಾವೆಲ್ ಹೋದಾಗ ಮಾಡ್ಕೊ ಅಂತ ಹೇಳ್ತಾರೆ, ಆದರೆ ಅವ್ರನ್ನೇನು ತೋರಿಸ್ತೀರಾ ಮಾಡ್ಕೊ ಅಂತ ಹೇಳ್ತಾರೆ. ನಮ್ಮ ಯಜಮಾನ್ರು ನನ್ನ ವಿಡಿಯೋಸ್ ನೋಡಲ್ಲ, ಹಾಗಾಗಿ ಅವ್ರು ವಿಡಿಯೋ ಮಾಡಿರೋದನ್ನ ಅವ್ರಿಗೆ ಅವ್ರೇನು ಹೇಳ್ತಾರೆ, ನನ್ನ ತೋರಿಸ್ತೀರಾ ವಿಡಿಯೋ ಮಾಡು ಅಂತ ಹೇಳ್ತಾರೆ. ನಾನು ಹಾಗೆ ಮಾಡಿದ್ದೀನಿ, ಹೆಂಗಿದ್ರೇನು ಅವ್ರ ವಿಡಿಯೋ ನೋಡಲ್ವಲ್ಲ ಬಿಡು ಅಂತೇಳಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವ್ರು ಯಾವಾಗ ವಿಡಿಯೋ ನೋಡ್ತಾರೋ ಬೈತಾರೋ ಗೊತ್ತಿಲ್ಲ. ಸೊ ನೋಡ್ಕೊಂಡ್ಲಿ ಬಿಡು ಅಂತ ಒಂದೇ ಇರೋದ್ಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಮತ್ತು ನಮ್ಮ ಯಜಮಾನ್ರು ಮತ್ತು ನಮ್ಮ ಸಿಜ್ಜು ಮೂವರು ಊಟ ಮಾಡ್ತಾಯಿದ್ದೀರಿ. ಸೊ ನಮ್ಮ ಸಿಜ್ಜು ಬಂದು ಸ್ವಲ್ಪ ಊಟ ನೆಟ್ಟಾಗಿ ಮಾಡ್ತಾ ಇಲ್ಲ, ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ. ಸೊ ಚೆಕಪ್ ಮಾಡಿಸ್ಕೊಂಬರೋಣ, ಊಟ ಮಾಡ್ತಾ ಇಲ್ವಲ್ಲ ಸರಿಯಾಗಿ, ಟೈಮಿಗೆ ಮಾಡ್ತಾ ಇಲ್ಲ. ಏನಂದರೆ ಇವಳಿಗೆ ಮೊಸರು ಅನ್ನ ಮಾತ್ರನೇ ನಾವು ಕೊಡೋದು. ಮೊಸರನ್ನ ಬಿಟ್ಟು ಚಪಾತಿ ಖಾರ ಅಂಥವೆಲ್ಲ ತಿಂತಾವಳೆ, ಮೊಸರನ್ನ ಮಾತ್ರ ತಿಂತಾ ಇಲ್ಲ. ಸೊ ಹೊಟ್ಟೆಲಿ ಏನಾದರೂ ಪ್ರಾಬ್ಲಮ್ ಇರಬೇಕು, ಹೊಟ್ಟೆ ಕ್ಲೀನ್ ಮಾಡಿಸ್ಕೊಂಬರೋಣ ಅಂತೇಳಿ ಹಾಸ್ಪಿಟ್ಲಿಗೆ ಬಂದಿದ್ದೀರಿ. ಚೆಕಪ್ ಎಲ್ಲ ಮಾಡಿದ್ರು, ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಹೊಟ್ಟೆ ಎಲ್ಲ ಕ್ಲೀನ್ ಆಗಲಿ ಅಂತ. ಸೊ ಚೆಕಪ್ ಮಾಡಿಸ್ಕೊಂಡು ಬಂದ್ರಿ. ಹಾಗೆ ಇಲ್ಲಿ ಏನಾದರೂ ತಗೊಳೋಣ ಅಂತೇಳಿ, ಅಂದರೆ ಸಿಜ್ಜುಗೆ ಬಿಸ್ಕೆಟ್ ಏನಾದರೂ ಅಂತೇಳಿ ನೋಡ್ತಾ ಇದ್ದೀರಿ. ನಾಯಿ ಮರಿಗೆ ಮತ್ತು ಬೆಕ್ಕು ಮರಿಗಳಿಗೆ ಕೊಡುವ ಫುಡ್ಸು ಮತ್ತು ಅದಕ್ಕೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಸೊ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ನಮ್ಮ ಯಜಮಾನ್ರು ವಿಡಿಯೋ ಮಾಡಬೇಡ ಅಂದರು. ನಾನು ಹೋಗ್ರಿ, ನೀವು ಏನು ಎಲ್ಲೋದ್ರೆ ಹಿಂಗೆ ಹೇಳ್ತೀರಾ ಅಂತೇಳಿ ಮಾಡ್ಕೊತಾ ಇದ್ದೆ. ಆಮೇಲೆ ಅಲ್ಲಿರೋರೇ ಹೇಳಿದ್ರು ಇದು ವಿಡಿಯೋ ಮಾಡೋಂಗಿಲ್ಲ ಮೇಡಮ್, ಮಾಡಬೇಡಿ ಅಂತ. ಸೊ ಆಮೇಲೆ ನಾನು ಕಟ್ ಮಾಡಿದೆ. ಅದಕ್ಕೆ ಮುಂಚೆ ನಾನು ಮಾಡ್ಬೋದೇನೋ ಅಂತ ಎಲ್ಲ ಚೆಕ್ ಮಾಡ್ತಾಯಿದ್ದೆ. ಸೊ ನೋಡಿ, ಇದೇ ಬಿಸ್ಕೆಟ್ ತಗೊಂಡ್ರಿ. ಸೊ ಹಾಗೆ ನೋಡಿ ಏನೇನಿದೆ ಅಂತ ವಿಡಿಯೋ ಮಾಡ್ಕೊತಾ ಇದ್ದೆ. ಇನ್ನೊಬ್ಬರು ಬಂದರು, ಇಲ್ಲಿ ಇದ್ರಲ್ವ, ಅವ್ರೇನು ಅಂದಿಲ್ಲ. ಇನ್ನೊಬ್ಬರು ಬಂದ್ಬಿಟ್ಟು ಮೇಡಮ್ ವಿಡಿಯೋ ಮಾಡ್ಕೊಬಾರ್ದು, ಅಲೌಡ್ ಇಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ವಿಡಿಯೋ ಕಟ್ ಮಾಡಿದೆ ನಾನು. ಸೊ ಏನೇನೈತಂತ ಚೆಕ್ ಮಾಡ್ತಾಯಿದ್ದೆ. ಸೊ ಪಪ್ಪೀಸ್ಗೆ ಮತ್ತು ಬೆಕ್ಸ್ಗೆ ಏನೇನು ಬೇಕೋ ಅದೆಲ್ಲ ಥಿಂಗ್ಸು ಇರುತ್ತೆ, ಆದರೆ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ನನಗೆ. ಸೊ ಅಲ್ಲಿಂದ ಬರುವಾಗ ಹಾಗೆ ಪಾನಿಪುರಿ ತುಂಬ ದಿನಗಳೇ ಆಯಿತು, 2-3 ತಿಂಗಳು 4 ತಿಂಗಳೇ ಆಯ್ತೇನೋ ನಾವು ಪಾನಿಪುರಿ ತಿಂದು. ಸೊ ಹಾಗೆ ತಿನ್ಕೊಂಡು ಬಂದ್ವಿ. ಮತ್ತು ಸಂಜೆ ಪೂಜೆ ಮಾಡ್ಕೊಂಡಿದ್ದೀನಿ. ಇನ್ನೇನು ಬಂದಮೇಲೆ ಟೀ ಕಾಫಿ ಕುಡ್ದು ರೆಸ್ಟ್ ಮಾಡಿದ್ದು ಅಷ್ಟೇ. ಸೊ ಸಂಜೆ ಟೈಮಲ್ಲಿ ಪೂಜೆ ಮಾಡಿ ಇವಾಗ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ. ಸಾರಿ ಫ್ರೆಂಡ್ಸ್, ನಾನು ಸ್ಯಾರಿ ಕಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದೆ, ಮಾಡೋಕ್ಕಾಗಿಲ್ಲ, ಟೈಮೇ ಸಿಕ್ಕಿಲ್ಲ, ಎಲ್ಲರೂ ಇದ್ದರು. ಸೊ ನಾಳೆ ಖಂಡಿತ ಮಾಡ್ತೀನಿ. ಈ ಲಾಗ್ ಆಗಿದ್ಮೇಲೆ ಸ್ಯಾರಿ ಕಲೆಕ್ಷನ್ನೇ ಬರುತ್ತೆ. ಸೊ ಫಸ್ಟಲ್ಲಿ ಮಾಡ್ತೀನಿ ಅಂಥೇಳಿ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಸಾರಿ ಹೇಳ್ತಾ ಇದ್ದೀನಿ. ಸೊ ಇವಾಗ ನೈಟಿಗೆ ಡಿನ್ನರ್ಗೆ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಏನು ಮಾಡಲಿ ಅಂತ ನಮ್ಮ ಯಜಮಾನ್ರನ್ನ ಕೇಳಿದೆ. ಮುದ್ದೆ ಮಾಡು ಅಂತ ಹೇಳಿದ್ರು. ಮುದ್ದೆ ಮಾಡಿ ಮುಲ್ಲಂಗಿ ಸಾಂಬಾರು ಮಾಡೋಣ ಅಂತ ಇವಾಗ ಕಿಚನ್ಗೆ ಬಂದಿದ್ದೀನಿ. ಸೊ ಇವಾಗ ಬೇಗ ಅಡುಗೆ ಮಾಡಿ ಮಕ್ಕಳು ಬರೋ ಅಷ್ಟೊತ್ತಿಗೆ ಮಾಡಬೇಕು. ಯಾರೋ ಬೇಜಾರು ಮಾಡ್ಕೊಂಬೇಡಿ, ನೆಕ್ಸ್ಟ್ ವಿಡಿಯೋ ಪಕ್ಕ ನನ್ನ ಸ್ಯಾರಿ ಕಲೆಕ್ಷನ್ ವಿಡಿಯೋ ಬರುತ್ತೆ. ಸೊ ಇವಾಗ ಅಡುಗೆ ಮಾಡೋಣ ಬನ್ನಿ. ಅನುಪಲ್ಲವೇ ಪರಶಿವನಿಗೂ ಮಸ್ತರ ಬಂತು ನಾಳು ನಿಮ್ಮ ಮಗನು
ಸೊ ಫ್ರೆಂಡ್ಸ್, ಇವಾಗ ಬೇಳೆ ತೊಳೆದಿಟ್ಟಿದ್ದೀನಿ. ಫಸ್ಟಿಗೆ ಟೊಮೊಟೊ ಕಟ್ ಮಾಡಿ ಹಾಕೋಣ, ಆಮೇಲೆ ಮುಲ್ಲಂಗಿ ಹಾಕ್ತೀನಿ. ಸೊ ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಇನ್ನು ಇದನ್ನು ಜೋಡಿಸ್ಕೊಬೇಕು. ಅನ್ನ ಬೇಕಾ? ಅನ್ನ ಮಾಡಬೇಕಾ? ಸ್ವಲ್ಪ ಅನ್ನ ಬೇಕಾ? ಸಿಜ್ಜು ಓಡ್ಬಾ 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 ಓಡ್ಬಾ. ನಾನು ಕರ್ದಾಗ ಬರಲ್ಲ ನೀನು. ನಿಮ್ದು ಹುಷಾರಾಗ್ಬಿಟ್ಟಿದೆ. ಕ್ಯಾಮ್ರಾ ಮುಟ್ಟಿದ್ರೆ ಮೊಬೈಲ್ ಎತ್ಕೊಂಡ್ರೆ ಬರಲ್ಲ. ಮೊಬೈಲ್ ಇಟ್ಬಿಟ್ಟು ಕರಿ ಹೋಗಿ ಓಡ್ಬರ್ತಾಳೆ. ಸಿಜ್ಜು ಓಡ್ಬಾ 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 ಇಂದ ಓಡ್ಬಾ. ಬಾ ಇಲ್ಲಿ ಸಿಜ್ಜು ಹೋಗೆ ಅಂತಾಳೆ. ಸೊ ಬನ್ನಿ, ಅನ್ನನೂ ಬೇಕಂತೆ. ಹೀಗೆ ಕಟ್ ಮಾಡಿ ಹಾಕಿ ಆಮೇಲೆ ಅಕ್ಕಿ ತೊಳೆದಿರ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಟೊಮೊಟೊ ಮುಲ್ಲಂಗಿ ಬೇಳೆ ಹಾಕಿದ್ದೀನಿ. ಹಾಗೆ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ 2 ವಿಸಿಲ್ ತಗೊಳ್ಳೋಣ. ಇವಾಗ ಅಕ್ಕಿ ತೊಳೆದಿರ್ತೀನಿ. ಸೊ ಅಕ್ಕಿ ತೊಳೆದಿಟ್ರೆ ಅನ್ನ ಆಗುತ್ತೆ, ಮತ್ತು ಮುದ್ದೆ ಮಾಡ್ಕೊಬೋದು. ಸೊ ನೋಡಿ, ಇವಾಗ ಬೇಳೆ ಮತ್ತು ಮುಲ್ಲಂಗಿ ಟೊಮೊಟೊ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಟೊಮೊಟೊನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಸಾಂಬಾರು ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು, ನೀರು, ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಒಗ್ಗರಣೆ ಕೊಡ್ತೀನಿ. ಇಷ್ಟೇ ಮುಲ್ಲಂಗಿ ಸಾಂಬಾರು. ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಇದು ಅನ್ನದ ಜೊತೆ ತಿನ್ನೋಕೆ ತುಂಬ ಇಷ್ಟ. ಸೊ ತರಕಾರಿ ಸಾಂಬಾರು ಆದ್ರೂ ಇದೇ ಥರ ಮಾಡ್ಕೊತೀನಿ, ಮುಲ್ಲಂಗಿ ಸಾಂಬಾರು ಆದ್ರೂ ಇದೇ ಥರ ಮಾಡ್ಕೊತೀನಿ. ಸೊ ಮಸಾಲ ರುಬ್ಬಿ ಮಾಡಲ್ಲ ನಾನು. ಸೇಮ್ ಈ ಥರ ಬೇಳೆ ತರಕಾರಿ ಎಲ್ಲ ಬೇಯಿಸ್ಕೊಂಡು ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಕೊಡೋದಷ್ಟೇ. ಸಿಂಪಲ್ಲಾಗಿ ಮಾಡ್ಕೊತೀನಿ. ಇದೇ ತುಂಬ ಇಷ್ಟ ಆಗುತ್ತೆ ನನಗೆ. ಮಸಾಲ ರುಬ್ಬಿ ಮಾಡಿದ್ರೆ ಅದೊಂದು ಸ್ವಲ್ಪ ಗಟ್ಟಿ ಗಟ್ಟಿ ತಿಕ್ಕಾಗಿರುತ್ತಲ್ವ, ಅನ್ನಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಅನ್ನ ತಿನ್ನುವಾಗ ಸ್ವಲ್ಪ ಸಾಂಬಾರು ತಿಳಿಯಾಗಿದ್ರೇ ತಿನ್ನೋಕೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಅಜ್ಜಿ ಅಂದರೆ ನಮ್ಮ ಯಜಮಾನ್ರವ್ರ ಅಮ್ಮ ನಮ್ಮ ಜೊತೆ ಇದ್ದಾಗೆಲ್ಲ ಅವರು ರುಬ್ಬಿ ಮಾಡ್ತಾಯಿದ್ರು. ತುಂಬ ಗಟ್ಟಿಗಿರ್ತಾ ಇತ್ತು. ಅದೇನೋ ನನಗೆ ಆ ಸಾರು ಇಷ್ಟನೇ ಆಗ್ತಾ ಇರಲಿಲ್ಲ, ಸಾಂಬಾರು ರುಬ್ಬಿ ಮಾಡೋದು. ಇನ್ನೂ ಅವರು ಹೇಗೆ ಅಂದರೆ ಬೇಳೆ ಎಲ್ಲ ರುಬ್ಬಿ ಮಸಾಲೆ ಕೊಬ್ಬರಿ ಎಲ್ಲ ಹಾಕಿ ಮಾಡ್ತಾಯಿದ್ರು. ಅದೇನೋ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಸೊ ನಾನು ಇದೇ ಥರ ಯಾವಾಗೂ ಅಷ್ಟೇ ಈ ಥರ ಸಾಂಬಾರು ಮಾಡಿದ್ರೆ ನಮ್ಮ ಮನೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ತಿಂಗಳಲ್ಲಿ ಅಲ್ಲ, ವಾರದಲ್ಲಿ ಒಂದು 4-5 ಸತಿ ಸಾಂಬಾರು ಇದೇ ಇರುತ್ತೆ. ತರಕಾರಿ ಸಾಂಬಾರು ಇದೇ ಥರ ಇರುತ್ತೆ. ಮುಲ್ಲಂಗಿ ಇಲ್ಲಾಂದ್ರೆ ಆಲೂಗಡ್ಡೆ ಇಲ್ಲಾಂದ್ರೆ ತರಕಾರಿ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮುಲ್ಲಂಗಿ ಸಾಂಬಾರು ಆಯಿತು, ಒಗ್ಗರಣೆ ಹಾಕಿದ್ದೀನಿ. ಸಾಂಬಾರು ರೆಡಿ ನೋಡಿ. ಸೂಪರಾಗಿರುತ್ತೆ ಟೇಸ್ಟ್ ಅಂತೂ. ಮುದ್ದೆ ಮಾಡು ಅಂತ ಹೇಳಿದ್ರ ನಮ್ಮ ಯಜಮಾನ್ರು. ಇವಾಗ ವ್ಯಾಲೆಂಟ್ಸ್ ಡೇ ಪಾರ್ಟಿಗೆ ಹೋಗ್ತಾ ಇದ್ದಾರೆ. ಎಲ್ಲರೂ ಗರ್ಲ್ ಫ್ರೆಂಡ್ ಜೊತೆ ವೈಫ್ ಜೊತೆ ಮಾಡ್ಕೊಂಡ್ರೆ ನಮ್ಮ ಯಜಮಾನ್ರು ಫ್ರೆಂಡ್ಸ್ ಜೊತೆ ಮಾಡ್ಕೊತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಏನು ಹೇಳಬೇಕು ಗೊತ್ತಿಲ್ಲ. ನಮ್ಮ ಯಜಮಾನ್ರು ವ್ಯಾಲೆಂಟ್ಸ್ ಡೇ ಹೇಳಕ್ಕೆ ಬರ. ಸೊ ಈ ಕಡೆ ಅನ್ನನೂ ಆಗಿದೆ, ಮುದ್ದೆ ಬೇಡವಂತೆ, ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನಾಳೆ ಖಂಡಿತ ನನ್ನ ಸ್ಯಾರಿ ಕಲೆಕ್ಷನ್ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಹಾಗೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಸೊ ನಂದು 948 7 ಇದೆ. ಅದೇನೋ 1000 ಹತ್ರ ಬರ್ತಾ ಇರೋದಂಗೆ ಮೈನಸ್ ಮೇಲೆ ಮೈನಸ್ ಆಗ್ತಾ ಇದೆ ಸಬ್ಸ್ಕ್ರೈಬರು. ಯಾಕೆ ಆಗ್ತಾ ಇದೋ ಗೊತ್ತಿಲ್ಲ. ಸೊ ಪ್ಲೀಸ್ 1K ಸಬ್ಸ್ಕ್ರೈಬರ್ ಆಗಲಿ, ಬೇಗ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ ಏನಿದ್ರೇನು. ಓಕೆನಾ? ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.